ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 4ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ನೈಷ್ಕರ್ಮ್ಯಂ ಅನ್ನುವಂಥ ಪದ ಯಾವುದರ ವಾಚಕವಾಗಿದೆ ಮತ್ತು ಮನುಷ್ಯ ಕರ್ಮಗಳನ್ನು ಆಚರಿಸದೆ ನಿಷ್ಕರ್ಮತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು ಅನ್ನೋ ಒಂದು ವಿಚಾರವಾಗಿ ಪ್ರಶ್ನೆ ಇತ್ತು. ಆಗ ಉತ್ತರವನ್ನು ತಿಳ್ಕೊಳ್ತಾ ಇದ್ವಿ. ಅಂದರೆ ಯಾರು ಯೋಗ ನಿಷ್ಠೆಯನ್ನ ಪಡ್ಕೊಂಡಿರ್ತಾನೋ, ಆ ಸ್ಥಿತಿಗೆ ಬಂದಿರ್ತಾನೋ, ಅವನೇನೇ ಕೆಲಸ ಮಾಡ್ತಾ ಇದ್ರು ಕೂಡ ಅವನು ಎಲ್ಲದರಿಂದ ಮುಕ್ತನಾಗಿರ್ತಾನೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ. ಅಂದ್ರೆ ಅವನ ಕರ್ಮಗಳು ಯಾವುದೇ ಬಂಧನಕ್ಕೆ ಒಳಗಾಗಿರೋದಿಲ್ಲ ಅಥವಾ ಯಾವುದೇ ಬಂಧನಗಳು ಅವನಿಗೆ ಬರೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಆ ವಿಷಯದ ಬಗ್ಗೆ 4ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಮತ್ತೆ 41ನೇ ಶ್ಲೋಕದಲ್ಲಿ ಕೆಲವೊಂದು ವಿಚಾರ ಭಗವಂತ ಹೇಳಿದ್ದಾನೆ. ಅದೇನು ಅಂತ ತಿಳ್ಕೊಳ್ಳೋಣ. ಇಲ್ಲಿ 22ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಶ್ಲೋಕ ಯಾವುದು ಅಂತಂದ್ರೆ ಯದೃಚ್ಛಾ ಲಾಭ ಸಂತುಷ್ಟೋ ಅಂತ ಸ್ಟಾರ್ಟ್ ಆಗತ್ತೆ. ಅದರ ಅರ್ಥ ಏನು ಅಂದ್ರೆ, ಯಾರು ತಾನು ಇಚ್ಛೆ ಪಡದೆ ತಾನೇ ತಾನಾಗಿ ಪ್ರಾಪ್ತವಾದಂಥ ಪದಾರ್ಥದಲ್ಲಿ, ಅಂದ್ರೆ ತಾನು ಏನೂ ಇಷ್ಟಪಟ್ಟಿರೋದಿಲ್ಲ, ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಮಗೆ ಸಿಗ್ತಾ ಇರತ್ತಲ್ವ, ತಾನಾಗಿ ಬಂದಿರುತ್ತೆ, ಅಂಥ ಪದಾರ್ಥಗಳಿಂದ ಸದಾ ತೃಪ್ತನಾಗಿರ್ತಾನೋ. ಅಂದರೆ ನಮ್ಮ ಜೀವನದಲ್ಲಿ ಏನೇ ಸಿಕ್ಕಿದ್ರು ಕೂಡ ಭಗವಂತ ನನಗೆ ಕೊಟ್ಟಿರೋದು ಅಂತ ತೃಪ್ತಿಯಿಂದ ಇರೋದು. ಅದನ್ನು ಬಿಟ್ಟು ಅಯ್ಯೋ ನನಗೆ ಸಿಕ್ಕಿಲ್ವಲ್ಲ, ನನಗೆ ಬಂದಿಲ್ವಲ್ಲ, ನನಗಿನ್ನೂ ಏನೇನೋ ಬೇಕಾಗಿತ್ತು ಅದೆಲ್ಲ ನನಗಿಲ್ವಲ್ಲ ಅಂತ ಅವನು ಕೊರಗೋದು ಇಲ್ಲ, ಮತ್ತು ಬೇಕು ಅಂತ ಅವನು ಹಂಬಲಿಸೋದು ಇಲ್ಲ. ಏನಿದೆಯೋ ಅದರಲ್ಲಿ ಸಂತುಷ್ಟನಾಗಿರ್ತಾನೋ. ಮತ್ತು ಬೇರೆಯವರ ಬಗ್ಗೆ ಈರ್ಷ್ಯೆ ಕೂಡ ಕಂಪ್ಲೀಟಾಗಿ ಹೊರಟೋಗಿರುತ್ತೋ. ಈಗ ನನ್ನ ಹತ್ರ ಇಲ್ಲ ಆದರೆ ಬೇರೆಯವ್ರ ಹತ್ರ ಇದೆ ಅಂತ ಹೊಟ್ಟೆ ಕಿಚ್ಚು ಕೂಡ ಅವನು ಪಡೋದಿಲ್ವೋ. ಮತ್ತು ಯಾರು ಹರ್ಷ ಮತ್ತು ಶೋಕ, ಅಂದರೆ ಖುಷಿಯಾಗಿದ್ದಾಗಲೂ ಮತ್ತು ದುಃಖದಿಂದ ಇದ್ದಾಗಲೂ, ಅಂದರೆ ಈ ರೀತಿಯ ದ್ವಂದ್ವಗಳಿಂದ ಸರ್ವಥಾ ಅತೀತನಾಗಿರ್ತಾನೋ, ಅಂತಹ ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ ಸಮಚಿತ್ತವಾಗಿರುವಂತಹ ಕರ್ಮಯೋಗಿ ಇದಾನಲ್ಲ, ಅವನು ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ ಅವುಗಳಿಂದ ಅವನು ಬಂಧಿತನಾಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಗುಣಗಳು ಯಾರಲ್ಲಿರುತ್ತೋ ಅವನಿಗೆ ಕರ್ಮ ಬಂಧನ ಅನ್ನೋದು ಇರೋದಿಲ್ಲ. ಈಗ ನಮ್ಮಲ್ಲಿ ಇದೆಯಾ ಈ ಗುಣಗಳೆಲ್ಲ ನೋಡ್ಕೋಬೇಕು. ಈಗ ನನಗೇನು ಜೀವನದಲ್ಲಿ ಸಿಕ್ಕಿದೆಯೋ ಅದರಿಂದ ನಾವು ತೃಪ್ತಿಯಾಗಿದ್ದೀವ, ನನಗೆ ಬೇಕು ಅನ್ನುವಂಥ ಆಸೆ ಇದೆಯಾ ಅಂತ ನೋಡ್ಕೋಬೇಕು. ನಮಗೆ ಆಸೆಗಳಂತೂ ಬೇಕಾದಷ್ಟಿದೆ ಅಲ್ವಾ. ಆಮೇಲೆ ಎರಡನೇದೇನು, ಯಾರನ್ನ ನೋಡಿದ್ರು ಕೂಡ ಅಯ್ಯೋ ನನ್ನ ಹತ್ರ ಇಲ್ಲದೆ ಇರೋದು ಅವ್ರ ಹತ್ರ ಇದೆಯಲ್ಲ ಅಂತ ಹೊಟ್ಟೆ ಕಿಚ್ಪಡೋ ಅಂತ ಬುದ್ಧಿ ಇರುತ್ತಲ್ಲ, ಅದಿದೆಯಾ ಅಂತ ನೋಡ್ಕೋಬೇಕು. ಇದೆ ನಮ್ಮಲ್ಲಿ, ನಮಗೆ ನಮ್ಮ ಹತ್ರ ಇಲ್ವಲ್ಲ ಬೇರೆಯವ್ರ ಹತ್ರ ಇದೆಯಲ್ಲ ಅನ್ನುವಂಥ ಭಾವ ಇದೆ ಅಲ್ವಾ, ಅದು. ಮತ್ತೆ ನಾವು ಸಂತೋಷ ಬಂದಾಗ ಅತಿಯಾಗಿ ಸಂತೋಷ ಪಡ್ತೀವಿ, ದುಃಖ ಬಂದ್ಬಿಟ್ರೆ ಫುಲ್ ಕುಗ್ಗೆ ಹೋಗ್ಬಿಡ್ತೀವಿ ಅಲ್ವಾ. ಆದರೆ ಎರಡನ್ನೂ ಸಮಚಿತ್ತದಲ್ಲಿ ತಗೋಬೇಕು ಅಂತ ಒಂದು ಬುದ್ಧಿ ಇದೆಯಾ ನಮಗೆ ಅಂತ ನೋಡ್ಕೋಬೇಕು. ಮತ್ತು ಸಿದ್ಧಿ ಅಸಿದ್ಧಿ, ಏನೇ ಒಂದು ರಿಸಲ್ಟ್ ಬಂದರೂ ಕೂಡ ಅದು ಪಾಸ್ ಆಗಿರಲಿ ಫೇಲ್ ಆಗಿರಲಿ, ಅಂದರೆ ನಾನು ಅಂದ್ಕೊಂಡಿದ್ದು ಆಗಿರಲಿ ಆಗದೆ ಇರಲಿ, ಸಮಚಿತ್ತವಾಗಿ ತಗೊಳ್ತಾ ಇದ್ದೀವ ನಾವು ಅನ್ನೋದನ್ನು ನೋಡಬೇಕು. ಇದೆಲ್ಲ ಇದ್ರೂ ಕೂಡ ಅವನು ಕೆಲಸವನ್ನು ಮಾಡ್ತಾ ಇದ್ರು ಅವನು ಕರ್ಮ ಬಂಧನದಿಂದ ಅವನು ಮುಕ್ತನಾಗಿರ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ 41ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ ಅಂತ ನೋಡೋಣ. ಆ ಶ್ಲೋಕ ಏನು ಅಂತಂದ್ರೆ ಯೋಗ ಸನ್ಯಸ್ತ ಕರ್ಮಾಣಂ ಅಂತ ಶುರುವಾಗುತ್ತೆ. ಆ ಶ್ಲೋಕದಲ್ಲಿ ಹೇಳ್ತಾನೆ ಧನಂಜಯ, ಯಾರು ಕರ್ಮಯೋಗದ ವಿಧಿ ಇರುತ್ತಲ್ಲ ಅದರಿಂದ ಎಲ್ಲ ಕರ್ಮಗಳನ್ನು ಕೂಡ ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿರ್ತಾನೋ, ಮತ್ತು ಯಾರು ವಿವೇಕದ ಮೂಲಕ ಎಲ್ಲ ಸಂಶಯಗಳನ್ನು ನಾಶ ಮಾಡ್ಕೊಂಡಿರ್ತಾನೋ. ನೋಡಿ, ಈ ಒಂದು ವಿವೇಕ ಅನ್ನೋದು ಯಾವಾಗ ಬರುತ್ತೆ, ನಮಗೆ ಜ್ಞಾನವನ್ನು ತಿಳ್ಕೊಂಡಾಗ ನಮ್ಮಲ್ಲಿ ಆ ವಿವೇಕ ಅನ್ನೋದು ಜಾಗೃತವಾಗೋದು. ಆಗ ಮಾತ್ರ ನನಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ಸರಿನೋ ಇಲ್ವೋ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ವಿಚಾರದ ಬಗ್ಗೆ ಎಲ್ಲ ನಮಗೆ ಗೊತ್ತಾಗೋದು. ಸೊ ಅಂಥ ಸಮಸ್ತ ಸಂಶಯಗಳನ್ನು ಕೂಡ ನಾಶ ಮಾಡ್ಕೊಂಡಿರ್ತಾನೋ ಅಂತಹ ಅಂತಃಕರಣ ಇರುತ್ತಲ್ಲ, ಅದನ್ನು ವಶ ಮಾಡಿಕೊಂಡಿರುವಂತಹ ಮನುಷ್ಯನನ್ನ ಕರ್ಮಗಳು ಅನ್ನೋದು ಬಂಧಿಸೋದಿಲ್ಲ. ಅಂದರೆ ಇಲ್ಲಿಯೂ ಕರ್ಮಯೋಗದ ವಿಧಿಯಿಂದ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ, ಮತ್ತು ತನ್ನಲ್ಲಿ ಯಾವುದೇ ಸಂಶಯಗಳು ಇರೋದಿಲ್ಲ, ಅದನ್ನೆಲ್ಲ ಅವನು ಕಂಪ್ಲೀಟಾಗಿ ನಾಶ ಮಾಡ್ಕೊಂಡಿರ್ತಾನೋ, ಆ ರೀತಿ ತನ್ನ ಅಂತಃಕರಣ ಅಂದರೆ ಒಳಗಡೆ ಬುದ್ಧಿ ಮನಸ್ಸು ಅಹಂಕಾರ ಇದನ್ನೆಲ್ಲ ಯಾರು ವಶ ಮಾಡ್ಕೊಂಡಿರ್ತಾನೋ ಅಂಥ ಮನುಷ್ಯನನ್ನ ಕರ್ಮಗಳು ಬಂಧಿಸೋದಿಲ್ಲ ಅಂತ ಅಂದ್ಬಿಟ್ಟು ಆ ಶ್ಲೋಕದಲ್ಲಿ ಹೇಳಿದ್ದಾರೆ.
ನೋಡಿ ಇವಾಗ ಆ ಶ್ಲೋಕಕ್ಕೆ ಹೋಗಿ ನಾವು ಅಲ್ಲಿ ತಿಳ್ಕೊಂಡಾಗ ನಮಗೆ ಇನ್ನೊಂದು ಸರಿ ರಿವೈಸ್ ಆದಂಗೆ ಆಗುತ್ತೆ ಮತ್ತು ಚೆನ್ನಾಗಿ ಅರ್ಥ ಆಗುತ್ತಲ್ವಾ. ಈ ಕಾರಣದಿಂದ ಆ ಸ್ಥಿತಿಯನ್ನ ನೈಷ್ಕರ್ಮ್ಯ ಅಥವಾ ನಿಷ್ಕರ್ಮತೆ ಅಂತ ಹೇಳ್ತಾರೆ. ಈಗ ನಿಷ್ಕರ್ಮತೆ ಅನ್ನೋದು ಕರ್ಮ ಮಾಡ್ದೇನೆ ಎಲ್ಲಿ ಸಿಗಕ್ಕೆ ಸಾಧ್ಯ ಆಗುತ್ತೆ? ಕರ್ಮ ಮಾಡ್ತಾ ಮಾಡ್ತಾ ಆ ಕರ್ಮದಲ್ಲಿ ನಮಗೆ ಆಸಕ್ತಿ ಇರಬಾರ್ದು, ಮತ್ತು ಆ ಕರ್ಮದಲ್ಲಿ ಯಾವುದೇ ಫಲಾಪೇಕ್ಷೆಗಳು ಇಲ್ಲದೆ ನಾವು ಮಾಡ್ತೀವಲ್ವ, ಅದನ್ನು ನೈಷ್ಕರ್ಮತೆ ಅನ್ನೋದು. ಕರ್ಮನೇ ಮಾಡದೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸ್ಥಿತಿ ಇರುವಂಥ ಮನುಷ್ಯನಿಗೆ ನಿಷ್ಕಾಮ ಭಾವದಿಂದ ಕರ್ತವ್ಯ ಕರ್ಮಗಳ ಆಚರಣೆ ಮಾಡೋದ್ರಿಂದಾನೇ ಸಿಗತ್ತೆ. ಅಂದರೆ ಈ ಒಂದು ಸ್ಥಿತಿ ಯಾವ ಮನುಷ್ಯನಿಗೆ ಬಂದಿರುತ್ತೋ ಅವನು ಯಾವುದೇ ಕಾಮನೆಗಳನ್ನು ತನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಅವನು ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ಆ ಕೆಲಸಗಳನ್ನು ಮಾಡ್ತಾನೋ ಆವಾಗ ಮಾತ್ರ ಅವನಿಗೆ ಈ ಒಂದು ನಿಷ್ಕರ್ಮತೆ ಅನ್ನೋದು ಸಿಗೋದು. ಕರ್ಮ ಮಾಡ್ದೇನೆ ಇದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಕರ್ಮ ಬಂಧನದಿಂದ ಮುಕ್ತವಾಗುವಂಥ ಉಪಾಯ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡಿಬಿಡೋದು ಅಂತ ಅಲ್ಲ ಅರ್ಥ, ಬದಲಿಗೆ ಅವುಗಳನ್ನು ನಿಷ್ಕಾಮ ಭಾವದಿಂದ ಮಾಡ್ತಾ ಇರೋದು ಅನ್ನೋದೇ ಆಗಿದೆ. ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ಅಲ್ವಾ. ನಾವೇನು ಅನ್ಕೊಂಡ್ಬಿಡ್ತೀವಿ, ನೈಷ್ಕರ್ಮ್ಯತೆ ಅಂದರೆ ನಿಷ್ಕಾಮದಿಂದ ನಾನು ಇದು ಬಿಟ್ಟರೆ ಆಗ್ಬಿಡುತ್ತೆ, ನಾನು ಕೆಲಸನೇ ಮಾಡಿದೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಅದರಿಂದ ಯಾವ ರಿಸಲ್ಟು ಬರೋದಿಲ್ವಲ್ಲ, ಆವಾಗ ಸರಿ ಹೋಗ್ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಭಗವಂತ ನಮ್ಮನ್ನು ಇಲ್ಲಿ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಏನಾದರೂ ಒಂದು ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಫಿಸಿಕಲಾಗಿ ಮಾಡಿಲ್ಲ ಅಂದರೂ ಮನಸ್ಸಿನಿಂದನಾದರೂ ಮಾಡ್ತಿರ್ತೀವಲ್ವಾ. ಹಾಗಿದ್ದಾಗ ನಾನು ಕೆಲಸ ಮಾಡ್ತಾ ಮಾಡ್ತಾ ನೈಷ್ಕರ್ಮತೆಯನ್ನು ಪಡಿಬೇಕು. ಹೇಗೆ ಪಡೆಯೋದು ಅಂತಂದರೆ ನಿಷ್ಕಾಮ ಭಾವದಿಂದ ನಾನು ಕೆಲಸಗಳನ್ನು ಮಾಡಿದಾಗ ಆ ನೈಷ್ಕರ್ಮತೆಯನ್ನು ನಾನು ಪಡಿತೀನಿ. ಅದನ್ನು ಬಿಟ್ಟು ಕೆಲಸವನ್ನು ತ್ಯಾಗ ಮಾಡೋದ್ರಿಂದ ನನಗೆ ಆ ನಿಷ್ಕಾಮ ಭಾವ ಬರುತ್ತೆ ಅಂತಂದರೆ ಅದು ಸುಳ್ಳು. ಈ ಒಂದು ಭಾವವನ್ನು ತಿಳಿಸೋದಕ್ಕೋಸ್ಕರನೇ ಮನುಷ್ಯ ಕರ್ಮಗಳನ್ನು ಆಚರಣೆ ಮಾಡದೆ ನಿಷ್ಕರ್ಮತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ನೋಡಿದ್ರ, ಮನುಷ್ಯ ಕರ್ಮವನ್ನು ಮಾಡಲೇಬೇಕು. ಮಾಡ್ತಾ ಮಾಡ್ತಾ ಏನು ಚೇಂಜ್ ಮಾಡ್ಕೋಬೇಕು, ಹೇಗೆ ನಮ್ಮನ್ನು ನಾವು ಆ ನೈಷ್ಕರ್ಮ್ಯತೆ ಅಥವಾ ಆ ಸ್ಥಿತಿಗೆ ನಾವು ಬರೋದು ಹೇಗೆ ಅನ್ನೋದನ್ನ ನೀಟಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಇದು ಈ ಪ್ರಶ್ನೆಗೆ ಉತ್ತರ. ಅಂದರೆ ನೈಷ್ಕರ್ಮ್ಯಂ ಅನ್ನೋದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಮನುಷ್ಯ ಕರ್ಮಗಳನ್ನು ಆಚರಣೆ ಮಾಡದೆ ನೈಷ್ಕರ್ಮ್ಯತೆಯನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿರೋ ಮಾತಿಗೆ ಅರ್ಥ ಏನು ಅಂತಂದರೆ ಇದೆ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅರ್ಥ ಮಾಡ್ಕೋಬೇಕಾಗಿರೋದು ಅದು ನಮ್ಮ ಕೆಲಸ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.